ಮೂವಿ ವಾಸ್ ಗುಡ್ ಬಿಕಾಸ್ ನಾವು ಆ ದಿನಗಳ ಮೂವಿ ನೋಡಿದ್ವಿ. ಅದ್ರದ್ದು ಸಮಥಿಂಗ್ ಲೈಕ್ ಕಂಟಿನ್ಯೂಟಿ ತರ ಫೀಲ್ ಆಯ್ತು ನಮ್ಗೆ. ಬಿಕಾಸ್ ಆ ದಿನಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಅದ್ರದ್ದು ಯಾರು ಕೆಲವೊಬ್ರು ಆಕ್ಟರ್ಸ್ ಇದಾರಲ್ಲ ಇದ್ರಲ್ಲೂ ಇದಾರೆ. ಸೊ ಫಾರ್ ದಟ್ ರೀಸನ್ ವಿ ಹ್ಯಾವ್ ಕಮ್. ಅಂಡ್ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ವಿನಯ್ ಗೌಡ ಅಂತ, ವಿ ಆಲ್ ಆರ್ ಸ್ಕೂಲ್ ಮೇಟ್ಸ್. ಸೊ ಅವ್ರಿಗೋಸ್ಕರ ಅಂತ ನಾವು ಬಂದಿದ್ದು. ಬಟ್ ಮೂವಿ ವಾಸ್ ಗುಡ್. ಲಾಸ್ಟ್ ವರ್ಗೂ ಸೀಟ್ ಬಿಟ್ಟು ಎದ್ದಿಲ್ಲ ನಾವು. ಥ್ಯಾಂಕ್ ಯು. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸ್ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ದಿನಗಳು ನೋಡ್ಕೊಂಡು ಏನ್ ಎಕ್ಸ್ಪೆಕ್ಟೇಷನ್ ಬಂದ್ವಲ್ಲ ಅದೇ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಗ್ರಿಪ್ಪಿಂಗ್ ಆಗಿತ್ತು. ಮೇಕಿಂಗ್ ಚೆನ್ನಾಗಿತ್ತು. ಹೌದು, ಎಲ್ಲೂ ಗೊತ್ತಾಗಲ್ಲ ಈ ತರ ರೀಸೆಂಟ್ ಆಗಿ ಒಂದು ತುಂಬಾ ಚೆನ್ನಾಗಿತ್ತು. ಅದನ್ನ ಅಬ್ಸರ್ವ್ ಮಾಡಿದೆ ನಾನು. ಎಕ್ಸಾಕ್ಟ್ಲಿ ಅದನ್ನ ಅಬ್ಸರ್ವ್ ಮಾಡಿದೆ. ಎಲ್ಲೋ ಒಂದ್ ಕಡೆ ಒಂದ್ ಲೂಪ್ ಅಲ್ಲಿ ಇರ್ಬೋದು ಅಂತ ಅಂದ್ಕೊಂಡೆ, ಎಲ್ಲೂ ಇರಲಿಲ್ಲ. ಹೌದು, ಬಟ್ ಚೈತನ್ಯ ರಿಕ್ವೆಸ್ಟ್ ಮಾಡೋದೇನಂದ್ರೆ ಆದಷ್ಟು ಬೇಗ ಇನ್ನೊಂದು 1 or 2 years ಅಲ್ಲಿ ಇನ್ನೊಂದು ಮೂವಿ ಕೊಡಿ. ತುಂಬಾ ಗ್ಯಾಪ್ ಆಗೋಯ್ತು. ಅದು ನೋಡಿಲ್ಲ ನಾನು. ಇದಂತೂ ನಿಮ್ಗೆ ತುಂಬಾ ಇಷ್ಟ. ಸೊ ಈಗ ಒಂದು ಏನಂದ್ರೆ ವಿನೋದ್ ಪ್ರಭಾಕರ್ ಅವ್ರಿಗೆ ಇದೊಂದು ಕರಿಯರ್ ಅಲ್ಲಿ ಒಂದು ಇದಾಗುತ್ತೆ ಅಂತ ಹೇಳ್ತೀರಾ? ಹೌದು, ಆಗುತ್ತೆ. ನಿಮ್ಮ ಸೆಂಟೆನ್ಸ್ ಅಲ್ಲಿ ಏನಂತ ಹೇಳ್ಬೋದು? ಏನ್ ಹೇಳ್ಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರು ವರ್ಷಕ್ಕೆ ಒಂದೆರಡು ಫಿಲಮ್ ಮಾಡ್ಲಿ. ಇವಾಗ ಏನಾಗ್ತದೆ, ನಾವು ತುಂಬಾ ಒಂದು ಹಿಟ್ ಫಿಲ್ಮ್ಸ್ ನೋಡ್ತಾ ಇದೀವಿ. ಒಂದ್ಸಲಿ ನೋಡಿದ್ರೆ 2 ವರ್ಷ 3 ವರ್ಷ ಮತ್ತೆ ಗ್ಯಾಪ್ ಆಗ್ತದೆ. ಸೊ ವರ್ಷಕ್ಕೆ ಅಟ್ಲೀಸ್ಟ್ ಒಂದೆರಡು ಫಿಲಮ್ ಮಾಡ್ಲಿ. ಜನಗಳಿಗೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಅಂತ. ಹೌದು, ನಾವು ಅದಕ್ಕೆ ಮೇನ್ ಥಿಯೇಟರ್ ಬಂದಿದ್ದು. ನಾವು ಅದಕ್ಕೆ ಯಾವ್ದು ಐನಾಕ್ಸ್ ಯಾಲು ಹೋಗ್ಲಿಲ್ಲ. ಮೇನ್ ಥಿಯೇಟರ್ ಬಂದು ನೋಡ್ಬೇಕು ಅಂತ ಇಲ್ಲಿ ಬಂದಿಲ್ಲ. ಸ್ಟೋರಿ ಆಕ್ಟಿಂಗ್ ಸೂಪರ್ ಚೆನ್ನಾಗಿತ್ತು. ಸಕ್ಕತ್ತಾಯ್ತು ಸ್ಟೋರಿ. ಸೂಪರ್ ಸರ್. ಸೂಪರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದ್ರಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ನೋಡಕ್ಕೆ ಅಂದ್ರೆ ಈ ಎಲ್ಲಾ ಪಿಕ್ಚರ್ಗಿಂತ ಈ ಪಿಕ್ಚರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ. ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಮಾಡಿದ ವಿನೋದ್ ಪ್ರಭಾಕರ್ ಅವ್ರ ಸಾಹಸ ಎಲ್ಲ ಇಷ್ಟ ಆಯ್ತು ನಮ್ಗೆ. ಹಳೆ ಕಾಲದಿದೆ, ಭೂಗತ ಪ್ರಪಂಚದ ಇವರೆಲ್ಲ ಇವಾಗ ತೋರಿಸ್ತಾ ಇದಾರೆ ಯಾವ ತರ ಆಗಿದೆ ಏನು. ಮ್ಯೂಸಿಕ್ ಸೂಪರ್ ಆಗಿದೆ ಸರ್. ವಿನೋದ್ ಪ್ರಭಾಕರ್ ಇದು ಬೇರೆ ತರ ಕಾಣಿಸ್ತಾ ಇದೆ. ಇದ್ರಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ. ಆಕ್ಟಿಂಗ್